ನಮಸ್ಕಾರ ಸ್ನೇಹಿತರೆ. ಭಾರತದ ಇತಿಹಾಸದಲ್ಲಿ ಕೆಲವರು ತಮ್ಮ ಜೀವನ ಅವಧಿ ಚಿಕ್ಕದಾದರೂ ಅವರ ಚಿಂತನೆಗಳು ಶಾಶ್ವತವಾಗಿ ಜಗತ್ತನ್ನು ಬೆಳಗಿಸುತ್ತವೆ. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಹೆನ್ರಿ ವಿವಿಯನ್ ಡೆರೋಜಿಯೊ. ಒಬ್ಬ ಕವಿ, ಒಬ್ಬ ಶಿಕ್ಷಕ, ಒಬ್ಬ ಚಿಂತಕ ಮತ್ತು ಒಂದು ಯುಗದ ಕ್ರಾಂತಿಕಾರಿ ಧ್ವನಿ. ಇಂದು ನಾವು ಅವರ ಅದ್ಭುತ ಜೀವನಯಾನವನ್ನು ತಿಳಿದುಕೊಳ್ಳೋಣ. ಹೆನ್ರಿ ವಿವಿಯನ್ ಡೆರೋಜಿಯೊ ಅವರು 1809 ಏಪ್ರಿಲ್ 18ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಅವರ ತಂದೆ ಪೋರ್ಚುಗೀಸ್ ಮೂಲದವರಾಗಿದ್ದು, ತಾಯಿ ಇಂಗ್ಲಿಷ್ ಮೂಲದವರು. ಬಾಲ್ಯದಲ್ಲಿಯೇ ಡೆರೋಜಿಯೊ ತುಂಬಾ ಬುದ್ಧಿವಂತ ಮತ್ತು ಕುತೂಹಲಶೀಲರಾಗಿದ್ದರು. ಶಾಲೆಯ ದಿನಗಳಲ್ಲೇ ಅವರು ಸಾಹಿತ್ಯ ಮತ್ತು ಕಾವ್ಯದ ಮೇಲೆ ಅಪಾರ ಆಸಕ್ತಿ ಬೆಳೆಸಿಕೊಂಡರು. ಅವರು ಓದಿದ ಶಾಲೆ ಡೇವಿಡ್ ಡ್ರಮ್ಮಂಡ್ ಶಾಲೆ. ಇದು ಅವರ ಜೀವನದಲ್ಲಿ ಮಹತ್ವದ ತಿರುವು ತಂದಿತು. ಡೆರೋಜಿಯೊ ಬಾಲ್ಯದಲ್ಲೇ ಕಾವ್ಯ ಬರೆಯಲು ಆರಂಭಿಸಿದರು. ಅವರ ಕವಿತೆಗಳು ಸ್ವಾತಂತ್ರ್ಯ, ದೇಶಭಕ್ತಿ ಮತ್ತು ಮಾನವೀಯತೆಯ ಬಗ್ಗೆ ಮಾತನಾಡುತ್ತವೆ. ಅವರ ಪ್ರಸಿದ್ಧ ಕವಿತೆಗಳು ಟು ಇಂಡಿಯಾ ಮೈ ನೇಟಿವ್ ಲ್ಯಾಂಡ್, ದ ಫಕೀರ್ ಆಫ್ ಜಹಾಂಗೀರ್. ಈ ಕವಿತೆಗಳು ಭಾರತ ದೇಶದ ಬಗ್ಗೆ ಅವರ ಪ್ರೀತಿ ಮತ್ತು ನೋವನ್ನು ವ್ಯಕ್ತಪಡಿಸುತ್ತವೆ. ಅವರು ಕೇಳಿದ ಪ್ರಶ್ನೆ ಒಂದೇ: ನಮ್ಮ ದೇಶ ಏಕೆ ಹಿಂದಾಗಿದೆ? ಕೇವಲ 17 ವರ್ಷ ವಯಸ್ಸಿನಲ್ಲಿ ಡೆರೋಜಿಯೊ ಅವರು ಹಿಂದೂ ಕಾಲೇಜಿನಲ್ಲಿ ಶಿಕ್ಷಕರಾದರು. ಅವರು ಕೇವಲ ಪಾಠ ಹೇಳುವ ಶಿಕ್ಷಕರಲ್ಲ, ಅವರು ವಿದ್ಯಾರ್ಥಿಗಳಲ್ಲಿ ಚಿಂತನೆ ಹುಟ್ಟಿಸಿದ ಮಾರ್ಗದರ್ಶಕರಾಗಿದ್ದರು. ಅವರು ಹೇಳಿದ ಮಾತು: ಯಾವುದನ್ನು ಅಂದವಾಗಿ ನಂಬಬೇಡಿ, ಪ್ರಶ್ನೆ ಮಾಡಿ. ಇದು ಆ ಕಾಲದಲ್ಲಿ ಕ್ರಾಂತಿಯಂತಾಗಿತ್ತು. ಡೆರೋಜಿಯೊ ಅವರ ವಿದ್ಯಾರ್ಥಿಗಳು ಯಂಗ್ ಬೆಂಗಾಲ್ ಎಂಬ ಗುಂಪನ್ನು ರಚಿಸಿದರು. ಈ ಗುಂಪು ಸಮಾಜದ ಅಂಧಶ್ರದ್ಧೆಗಳಿಗೆ ವಿರೋಧವಾಗಿ ನಿಂತಿತು, ಸ್ವತಂತ್ರ ಚಿಂತನೆಗೆ ಉತ್ತೇಜನ ನೀಡಿತು, ಶಿಕ್ಷಣ ಮತ್ತು ವಿಜ್ಞಾನವನ್ನು ಬೆಂಬಲಿಸಿತು. ಈ ಚಳುವಳಿ ಭಾರತೀಯ ಪುನರುತ್ಥಾನದ ಆರಂಭಕ್ಕೆ ಕಾರಣವಾಯಿತು. ಡೆರೋಜಿಯೊ ಅವರ ಚಿಂತನೆಗಳು ಎಲ್ಲರಿಗೂ ಇಷ್ಟವಾಗಲಿಲ್ಲ. ಸಮಾಜದ ಸಂಪ್ರದಾಯವಾದಿಗಳು ಅವರ ವಿರುದ್ಧ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದರು. ಅವರ ಮೇಲೆ ಆರೋಪಗಳು ಬಂದವು: ಯುವಕರನ್ನು ದಾರಿ ತಪ್ಪಿಸುತ್ತಿದ್ದಾರೆ, ಸಂಪ್ರದಾಯಗಳನ್ನು ಧ್ವಂಸ ಮಾಡುತ್ತಿದ್ದಾರೆ. ಈ ಕಾರಣದಿಂದ ಅವರು ಹಿಂದೂ ಕಾಲೇಜಿನಿಂದ ಹೊರಹಾಕಲ್ಪಟ್ಟರು. ದುರಾದೃಷ್ಟವಶಾತ್ ಡೆರೋಜಿಯೊ ಅವರ ಜೀವನ ಬಹಳ ಚಿಕ್ಕದು. 1831 ಡಿಸೆಂಬರ್ 26ರಂದು ನಿಧನರಾದರು. ಕೇವಲ 22 ವಯಸ್ಸಿನಲ್ಲಿ ನಿಧನರಾದರು. ಆದರೆ ಅವರ ಚಿಂತನೆಗಳು ಎಂದಿಗೂ ಸಾಯಲಿಲ್ಲ. ಅವರು ನಮಗೆ ಕಲಿಸಿರುವುದು: ಸ್ವತಂತ್ರವಾಗಿ ಯೋಚಿಸಿ, ಸತ್ಯವನ್ನು ಹುಡುಕಿ, ಸಮಾಜವನ್ನು ಪ್ರಶ್ನಿಸಿ. ಇಂದಿಗೂ ಅವರ ಚಿಂತನೆಗಳು ಯುವ ಜನತೆಗೆ ಪ್ರೇರಣೆ ನೀಡುತ್ತಿವೆ. ಒಂದು ಚಿಕ್ಕ ಜೀವನ, ಆದರೆ ಅಸೀಮ ಪ್ರಭಾವ. ಹೆನ್ರಿ ವಿವಿಯನ್ ಡೆರೋಜಿಯೊ ಅವರು ನಮಗೆ ಕಲಿಸಿರುವ ಪಾಠವೊಂದೇ: ಪ್ರಶ್ನೆ ಮಾಡು, ಯೋಚಿಸು ಮತ್ತು ನಿನ್ನದೇ ದಾರಿಯನ್ನು ನಿರ್ಮಿಸು. ಭಯವನ್ನು ಮೀರಿ ಚಿಂತಿಸಿದಾಗ ಸಾಮಾನ್ಯ ಜೀವನವು ಮಹಾ ಜೀವನವಾಗಿ ಬೆಳೆಯುತ್ತೆ. ಒಂದು ಪ್ರಶ್ನೆ, ಒಂದು ಧೈರ್ಯ, ಒಂದು ಚಿಂತನೆ ಇತಿಹಾಸವನ್ನೇ ಬದಲಾಯಿಸಬಲ್ಲದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.